ಮಹಲ್ ನಿರ್ಮಾಣಕ್ಕೆ ಎಷ್ಟು ಆನೆಗಳ ಬಳಕೆ ಮಾಡಲಾಗಿತ್ತು? ಎಷ್ಟು ವರ್ಷ ಬೇಕಾಯಿತು ತಾಜ್ ನಿರ್ಮಾಣಕ್ಕೆ? ತಾಜ್ ಮಹಲ್ ಬಗ್ಗೆ ನಿಮಗೆಷ್ಟು ಗೊತ್ತು? ನೀವು ನೋಡ್ತಾ ಇದ್ದೀರಾ ಅಶ್ವವೇಗ, ನಾನು ಶ್ವೇತಾ. ತಾಜ್ ಮಹಲ್ ಇದು ಪ್ರೀತಿಯ ಸಂಕೇತ. ವಿಶ್ವದ 7 ಅದ್ಭುತಗಳಲ್ಲಿ ತಾಜ್ ಮಹಲ್ ಕೂಡ ಒಂದು. ಆಗ್ರಾದ ಯಮುನಾ ನದಿಯ ದಡದಲ್ಲಿ ಇರುವ ತಾಜ್ ಮಹಲ್ ಅನ್ನ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಆಗಿದ್ದ ಶಹಜಹಾನ್ ತನ್ನ 3ನೇ ಪತ್ನಿ ಮುಮ್ತಾಜ್ ಮಹಲ್ ಸ್ಮಾರಕವಾಗಿ ನಿರ್ಮಿಸಿದ. ಇದು ಶಹಜಹಾನ್ ಅವರ ಸಮಾಧಿಯನ್ನ ಸಹ ಹೊಂದಿದೆ. 17ನೇ ಶತಮಾನದಲ್ಲಿ ಸಂಪೂರ್ಣವಾಗಿ ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾದ ತಾಜ್ ಮಹಲ್ ವಿಶ್ವದ ಅತ್ಯಂತ ಸುಂದರವಾದ ಸ್ಮಾರಕಗಳಲ್ಲಿ ಒಂದಾಗಿದೆ. ಇಂತಹ ತಾಜ್ ಮಹಲ್ ಬಗ್ಗೆ ನೀವು ಕೇಳಿರದ ಕೆಲವು ರೋಚಕ ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ನೋಡಿ. ಇಸ್ಲಾಮಿಕ್, ಪರ್ಷಿಯನ್ ಮತ್ತು ಭಾರತೀಯ ವಾಸ್ತುಶಿಲ್ಪದ ಸುಂದರವಾದ ಮಿಶ್ರಣವನ್ನ ಈ ಐತಿಹಾಸಿಕ ಅದ್ಭುತ ಪ್ರದರ್ಶಿಸ್ತಾ ಇದೆ. ಪ್ರೀತಿ ಮತ್ತು ಪ್ರಣಯದ ಸಾಕಾರವಾದ ತಾಜ್ ಮಹಲ್ ದೆಹಲಿಯ ದಕ್ಷಿಣಕ್ಕೆ ಸುಮಾರು 204 ಕಿಲೋಮೀಟರ್ ದೂರದಲ್ಲಿರುವ ಆಗ್ರಾ ನಗರದಲ್ಲಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಮತ್ತು ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದ ಈ ಸ್ಮಾರಕ ವರ್ಷ ಪೂರ್ತಿ ವಿಶ್ವಾದ್ಯಂತ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಮುಮ್ತಾಜ್ ಶಹಜಹಾನ್ನ 3ನೇ ಹೆಂಡತಿ. ಇವಳನ್ನ ಮೊದಲು ಅರ್ಜುಮಂಡ್ ಬಾನೋ ಬೇಗಂ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಮುಮ್ತಾಜ್ 14ನೇ ಮಗುವಿಗೆ ಜನ್ಮ ನೀಡುವ ಮೂಲಕ ಪ್ರಾಣ ಕಳೆದುಕೊಂಡರು ಅಂತ ಹೇಳಲಾಗುತ್ತೆ. ಇನ್ನು ತಾಜ್ ಮಹಲ್ ನಿರ್ಮಿಸುವಾಗ ಸುಮಾರು 1000 ಆನೆಗಳನ್ನ ಬಳಸಲಾಗಿತ್ತಂತೆ. ತಾಜ್ ಮಹಲ್ ನಿರ್ಮಾಣದ ಸಾಮಗ್ರಿಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಲು ಆನೆಗಳನ್ನ ಬಳಸಲಾಗಿತ್ತು. ಮುಮ್ತಾಜ್ ಅವರ ಸಮಾಧಿಯಲ್ಲಿ ಸುಮಾರು 99 ವಿಭಿನ್ನ ಅಲ್ಲಾಹನ ಹೆಸರನ್ನ ಕ್ಯಾಲಿಗ್ರಫಿ ಶಾಸನಗಳಿಂದ ಬರೆಯಲಾಗಿದೆ. ತಾಜ್ ಮಹಲ್ ನಿರ್ಮಾಣಕ್ಕೆ 28 ಬಗೆಯ ಅಮೂಲ್ಯ ಮತ್ತು ಅರೆ ಅಮೂಲ್ಯ ಕಲ್ಲುಗಳನ್ನ ಬಳಕೆ ಮಾಡಲಾಗಿತ್ತು. ತಾಜ್ ಮಹಲ್ ನಿರ್ಮಾಣಕ್ಕೆ ಬೇಕಾದ ವಸ್ತುಗಳನ್ನ ವಿವಿಧ ಪ್ರದೇಶಗಳು ಮತ್ತು ದೇಶಗಳಿಂದ ತರಲಾಗಿತ್ತು. ಪಂಜಾಬ್, ರಾಜಸ್ಥಾನ, ಆಫ್ಘಾನಿಸ್ತಾನ, ಶ್ರೀಲಂಕಾ, ಚೀನಾ, ಟಿಬೆಟ್ ಮತ್ತು ಅರೇಬಿಯಾ ದೇಶದಿಂದ ಕಲ್ಲುಗಳು ಮತ್ತು ವಸ್ತುಗಳನ್ನ ತರಿಸಲಾಗಿತ್ತು. ಇನ್ನು ತಾಜ್ ಮಹಲ್ ಅನ್ನ ನಿರ್ಮಾಣ ಮಾಡಲು ಸುಮಾರು 20,000 ಕಾರ್ಮಿಕರು ಹಗಲು ರಾತ್ರಿ ಎನ್ನದೆ ಸುಮಾರು 22 ವರ್ಷಗಳ ಕಾಲ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಇಂತಹ ತಾಜ್ ಮಹಲ್ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿರೋದು ನಮ್ಮ ದೇಶದ ಹೆಮ್ಮೆ. ನೀವು ಕೂಡ ಒಮ್ಮೆ ತಾಜ್ ಮಹಲ್ ಅಂತವನ್ನ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.